21, 22, 23, 24, 25, 26, 27, 28, 29, 30. Super. Continue, continue. Stop my body. Continue. Okay. Last 10 more. 1, 2, 3, 4, 5, 6. Very good. 7, 8, 9. Last 10. Super. ಗುಡ್ ಮಾರ್ನಿಂಗ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಓಕೆ, ಇವತ್ತು ನಾವು ನೀ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಮಾಡೋಣ. ನೀ ಸ್ಟ್ರೆಂಥನಿಂಗ್, ನೀ ಜಾಯಿಂಟ್ ಅಂದ್ರೆ ಇಂಪಾರ್ಟೆಂಟ್ ಜಾಯಿಂಟ್ಸ್ ಇದು. ಯಾಕಂದ್ರೆ ನಮ್ಮ ಪೂರಾ ಬಾಡಿ ವೇಟ್ ನೀ ಮೇಲೆ ಬೀಳತ್ತಲ್ವಾ. ನೀ ಸ್ಟ್ರೆಂತ್ ಆಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಇದು ನೀ ಪೇನ್ ಒಂದ್ 2 ಕಾರಣದಿಂದ ಆಗ್ಬೋದು, ತುಂಬಾ ಕಾರಣ ಇರುತ್ತೆ. ಬಟ್ ಮೇನ್ 2 ಕಾರಣ ಅಂತಂದ್ರೆ ನಮ್ದು ಈ ನೀರಿನ ಆಸ್ಪಾಸಿನ ಮಸಲ್ಸ್ ಏನಿದೆ ಅಲ್ಲ, ಅದು ಅದಕ್ಕೆ ಸ್ಟ್ರೆಂತ್ ಇರಲ್ಲ. ಅವಾಗ ಏನಾಗುತ್ತೆ, ಮಸಲ್ಸ್ ಸ್ಟ್ರೆಂತ್ ಇರಲ್ಲ ಅಂದ ಕೂಡಲೇ ನೀ ಪೇನ್ ಬರುತ್ತೆ. ಇಲ್ಲಾಂದ್ರೆ ನಮ್ದು ಇದು ನೀದ ಆಸ್ಪಾಸಿನ ಮಸಲ್ಸ್ ಏನಿದೆ ಅಲ್ಲ, ಅದರಲ್ಲಿ ಫ್ಲೆಕ್ಸಿಬಿಲಿಟಿ ಕಡಿಮೆ ಆದ್ರೆ ನೀ ಪೇನ್ ಬರುತ್ತೆ. ಬಟ್ ಮಸಲ್ಸ್ ಅನ್ನ ಸ್ಟ್ರಾಂಗ್ ಆಗಿಡೋದ್ರಿಂದ ನೀ ಪೇನ್ ಅನ್ನ ಕಡಿಮೆ ಮಾಡ್ಕೋಬಹುದು. ಅದನ್ನ ನಾನು ನಿಮ್ಗೆ ಹೇಳ್ತೀನಿ ಇವತ್ತು. ಬಟ್ ಏನಾದ್ರೂ ಜಾಸ್ತಿ ಇಂಜುರಿ ಇದ್ರೆ, ಪೇನ್ ಇದ್ರೆ, ಅಥವಾ ಏನಾದ್ರೂ ಆಪರೇಷನ್ ಆಗಿದ್ರೆ, ನೀ ಪೇನ್ ಏನಾದ್ರು ಇದೇನಾದ್ರೂ ಆಪರೇಷನ್ ಆಗಿದ್ರೆ, ಅಥವಾ ನೀಯಲ್ಲಿ ಇದಿದ್ರೆ ಸ್ವೆಲ್ಲಿಂಗ್ಸ್ ಇದ್ರೆ, ಸೂಜನ್ ಅಂತ ಹೇಳ್ತಾರಲ್ವಾ, ಆ ರೀತಿ ಸ್ವೆಲ್ಲಿಂಗ್ಸ್ ಇದ್ರೆ ಡಾಕ್ಟರ್ನ ಕೇಳ್ಕೊಂಡ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸರಿನಾ? ಸುಮ್ಮನೆ ಜಾಸ್ತಿ ಪ್ರೆಷರ್ ಬರೋ ತರ, ನೀಯಲ್ಲಿ ಪೇನ್ ಆಗೋ ತರ ಮಾಡಕ್ ಹೋಗ್ಬೇಡಿ. ಅಕಸ್ಮಾತ್ ಜಾಸ್ತಿ ಪೇನ್ ಇಲ್ಲ, ಸ್ವಲ್ಪ ಸ್ವಲ್ಪ ಪೇನ್ ಇದೆ ಅಂದ್ರೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೀ ಪೇನ್ ಇಲ್ಲದೆ ಇರೋರು ಇದನ್ನ ಮಾಡೋದ್ರಿಂದ ನೀಯನ್ನ ಯಾವತ್ತೂ ಸ್ಟ್ರಾಂಗ್ ಆಗಿ ಇಟ್ಕೋಬಹುದು. ನೀ ಪೇನ್ ಯಾವತ್ತೂ ಬರಲ್ಲ. ಇದನ್ನ ಅಂದ್ರೆ ಮಸಲ್ಸ್ ಅನ್ನೆಲ್ಲ ಸ್ಟ್ರಾಂಗ್ ಆಗಿರ್ಬೋದು. ಹಾಗಾದ್ರೆ ನಾವಿವತ್ತು ಅದ್ರ ಬಗ್ಗೆ ಮಾಡೋಣ. ಮೇನ್ ಜಾಯಿಂಟ್ಸ್ ಇದನ್ನ ಸರಿಯಾಗಿ ಇಟ್ಕೊಳ್ಳೋಣ, ನೀ ಪೇನ್ ಅನ್ನ. ಓಕೆ, ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಫಸ್ಟ್ ನಾವು ಒಂದು ಪಿಲ್ಲೋ ತಗೊಳ್ಳೋಣ. ಈ ರೀತಿ ಪಿಲ್ಲೋ ತಗೊಳ್ಳೋಣ, ಅಥವಾ ಈ ರೀತಿ ಟಾವೆಲ್ ಏನಿದೆ ಅಲ್ಲ, ಟಾವೆಲ್ ಅನ್ನ ರೋಲ್ ಮಾಡಿ ಇಟ್ಕೊಳ್ಳೋಣ. ಈ ರೀತಿ ಈ ತರ ಫೋಲ್ಡ್ ಮಾಡಿ ಇಟ್ಕೊಳ್ಳೋಣ. ಓಕೆ, ಈ ಎಕ್ಸರ್ಸೈಸ್ ಅನ್ನ ಬೆಡ್ ಮೇಲೂ ಮಾಡ್ಬೋದು. ಕೆಲವೊಬ್ಬರಿಗೆ ನೀ ಪೇನ್ ಇರೋರಿಗೆ ಕೆಳಗಡೆ ಕುತ್ಕೊಳ್ಳೋಕ್ ಆಗಲ್ಲ, ತುಂಬಾ ಪ್ರಾಬ್ಲಮ್ ಇರುತ್ತೆ. ಅವರು ಬೆಡ್ ಮೇಲೆ ಕುತ್ಕೊಂಡು ಸಹ ಮಾಡ್ಬೋದು. ರಾತ್ರಿ ಮಲಗುವಾಗ, ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಮಾಡ್ಬೋದು. ಸರಿನಾ? ಇವಾಗ ನೋಡಿ, ಈ ರೀತಿ ಇಟ್ಕೊಂಡ್ಬಿಡಿ ಪಿಲ್ಲೋ, ಅಥವಾ ಇದು ಏನ್ ಹೇಳಿ, ಟಾವೆಲ್ ಅನ್ನ ರೋಲ್ ಮಾಡಿ ಇಟ್ಕೊಳ್ಳಿ. ನೋಡಿ, ಕಾಣಿಸ್ತಾ ಇದೆಯಾ ಹಿಂಗಲ್ಲಿ? ಓಕೆ, ಸೂಪರ್. ಕಾಣಿಸಿಲ್ಲ ಅಥವಾ ಕೇಳ್ತಿಲ್ಲ ಅಂದ್ರೆ ಹೇಳಿ. ಓಕೆ, ಫಸ್ಟ್ ಏನ್ ಮಾಡಿ, ಈ ನೀ ಕೆಳಗಡೆ ಇದನ್ನ ಇಟ್ಕೊಂಡ್ಬಿಡೋಣ. ದಿಂಬ್ ಇಟ್ಕೊಂಡ್ರು ಓಕೆ. ದಿಂಬ್ ಇಟ್ಕೊಂಡ್ರೆ ನಿಮ್ಗೆ ಪ್ರೆಸ್ ಮಾಡೋಕೆ ಈಸಿ ಆಗುತ್ತೆ. ದಿಂಬು ಅಥವಾ ಈ ರೀತಿ ರೋಲ್, ಯಾವ್ದಾದ್ರು ಓಕೆ. ಈ ತರ ತಗೊಳ್ಳಿ, ರೋಲ್ ಮಾಡಿ ಇಟ್ಕೊಳ್ಳೋದಾದ್ರೆ ಈ ತರ ನೋಡಿ, ನೀನ ಕೆಳಗಡೆನೆ ಇರ್ಲಿ ಇಲ್ಲಿ. ಸರಿನಾ? ಇಲ್ಲಿ ಟಚ್ ಆಗಿರ್ಲಿ, ಟಚ್ ಮಾಡಿ ಇಟ್ಕೊಳ್ಳಿ. ಸಪೋರ್ಟ್ ತಗೊಳ್ಳಿ. ಈ ಎಕ್ಸರ್ಸೈಸ್ ನ ಮಲ್ಕೊಂಡು ಮಾಡ್ಬೋದು, ಕುತ್ಕೊಂಡು ಮಾಡ್ಬೇಕು ಆತರ ಏನಿಲ್ಲ. ಈ ತರ ಸಪೋರ್ಟ್ ತಗೊಂಡು ಮಾಡ್ಬೋದು. ಇಲ್ಲ ಅಂದ್ರೆ ನೀವು ಈ ರೀತಿ ನೋಡಿ, ಬೆಡ್ ಮೇಲೆ ಆರಾಮ ಮಲ್ಕೊಂಡು ಕೂಡ ಮಾಡ್ಬೋದು. ಬಟ್ ಇದು ನೀ ಕೆಳಗಡೆನೆ ಇರೋದು ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಈ ರೀತಿ ಹೇಗಿದ್ದೀರಾ? ಇವಾಗ ಏನ್ ಮಾಡ್ಬೇಕು, ನಿಮ್ಗೆ ಜಸ್ಟ್ ನೀನ ಪ್ರೆಸ್ ಮಾಡ್ಬೇಕು. ಈ ರೀತಿ ಅರ್ಥ ಆಗ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಇದು ಕಾರ್ಡ್ ಸ್ಟ್ರೆಂಥನಿಂಗ್. ಕಾರ್ಡ್ ಸ್ಟ್ರೆಂತ್ ಆಗತ್ತೆ ಅಂದ್ರೆ ಈ ತೊಡೆಯ ಮುಂಭಾಗದ ಮಸಲ್ಸ್. ಓಕೆ, ನಾವಿಲ್ಲಿ 5 ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಮಾಡೋಣ, ಮತ್ತೆ 3 ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಅನ್ನ ಮಾಡೋಣ. ಟೋಟಲಿ 8 ಎಕ್ಸರ್ಸೈಸ್ ಇರುತ್ತೆ. ಓಕೆನಾ? ಎಷ್ಟು ಹೇಳಿ? 5 ಸ್ಟ್ರೆಂಥನಿಂಗ್ ಮತ್ತೆ 3 ಸ್ಟ್ರೆಚಿಂಗ್ ಎಕ್ಸರ್ಸೈಸ್. ಓಕೆ, ಇವಾಗ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್, ಕ್ವಾಡ್ ಸ್ಟ್ರೆಂಥನಿಂಗ್ ಅಂದ್ರೆ ಥೈಯ ಮುಂಭಾಗ. ಇದು ಗೊತ್ತಾಗ್ತಾ ಇದೆಯಲ್ಲ? ಹಿಂಗಾಗಿ ಮಾಡ್ತಾ ಇದ್ದೀರಾ? ಓಕೆ, ಇದನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದು. ವಿನಯ ಮೇಡಮ್ ಸ್ವಲ್ಪ ಪೇನ್ ಇದೆ ಅಂತ ಹೇಳ್ತಾ ಇದ್ರಲ್ಲ, ನೋಡಿ ನೀವು ಮಾಡಿ, ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗುತ್ತೆ, ತುಂಬಾ ಪೇನ್ ರಿಲೀಫ್ ಆಗುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ನನಗೆ 5 ಸೆಟ್ ಅನ್ನ ಮಾಡ್ಬೇಕು, 10 ತನಕ ಹೋಲ್ಡ್ ಮಾಡ್ಬೇಕು. ಸರಿ, ಕೂತ್ಕೊಂಡು ಮಾಡ್ಬೋದು. ಕೂತ್ಕೊಂಡು ಒಂದ್ಸಲ ತೋರಿಸ್ತೀನಿ ನೋಡಿ, ಕೂತ್ಕೊಂಡೇ ಮಾಡಿ. ಜಸ್ಟ್ ಪ್ರೆಸ್ ಮಾಡೋದು ಈ ರೀತಿ. 1 2 3 4 5 6 7 8 9 10. ನೋಡಿ, ಇಲ್ಲಿ ಸ್ಟ್ರೆಚ್ ಆಗ್ತಾ ಇದೆಯಾ? ಕಾರ್ಡ್ ಮಸಲ್ ಸ್ಟ್ರೆಚ್ ಆಗ್ತಾ ಇದೆಯಾ? ನೋಡ್ಕೊಳ್ಳಿ. ಓಕೆ, ಸೆಕೆಂಡ್ ರೌಂಡ್.
1 ಎಷ್ಟಾಗತ್ತೋ ಅಷ್ಟು ಚೆನ್ನಾಗಿ ಪ್ರೆಸ್ ಮಾಡಿ. 2 3 4 5 6 7 8 9 10. ರಿಲ್ಯಾಕ್ಸ್. ಸೆಕೆಂಡ್ ಪಿಲ್ಲೋ ಇಟ್ಕೊಂಡು ಮಾಡಬಹುದು ನೋಡಿ, ಈ ರೀತಿ ಇಲ್ಲಿ ಪ್ರೆಸ್ ಮಾಡೋದು, ಇಲ್ಲಿ ಪ್ರೆಸ್ ಮಾಡಬೇಕು. ನೀನಾ ರೆಡಿ? 1 ಇದು ಟಚ್ ಆಗಿರ್ಲಿ. ಒಂದೇ ಲೆಗ್ ಮಾಡದ? ಒಂದೇ ಲೆಗ್? ಒಂದೇ ಲೆಗ್. 2 3 4 5 6 7 8 9 10. ರಿಲ್ಯಾಕ್ಸ್. ಲಾಸ್ಟ್ 2 ರೌಂಡ್. ರೆಡಿ? ಸ್ಟಾರ್ಟ್. 1 2 3 4 5 6 7 8 9 10. ರಿಲ್ಯಾಕ್ಸ್. ಲಾಸ್ಟ್ ರೌಂಡ್. ರೆಡಿ? 1 2 3 4 5 6 7 8 9 10. ರಿಲ್ಯಾಕ್ಸ್. ನೋಡಿ, ಇಲ್ಲಿ ಟೈಟ್ ಬರುತ್ತೆ, ಇದು ಸ್ಟ್ರೆಂಥನಿಂಗ್ ಆಗುತ್ತೆ, ಇದಕ್ಕೆ ಎನರ್ಜಿ ಬರುತ್ತೆ ನೋಡಿ, ಕಾರ್ಡ್ಸ್ ಮಸಲ್ಸ್ಗೆ. ಇವಾಗ ಇನ್ನೊಂದು ಕಾಲಿಗೆ ಮಾಡೋಣ. ಇನ್ನೊಂದು ಕಾಲಿಗೆ ನೋಡಿ, ಇದನ್ನ ನಾನು ಮಲ್ಕೊಂಡು ತೋರಿಸ್ತೀನಿ. ಮಲ್ಕೊಂಡು ಮಾಡ್ಬೋದು, ಬೆಡ್ ಅಲ್ಲಿ ಮಲ್ಕೊಂಡು ಸಹ ನೀವು ಮಾಡ್ಬೋದು. ಒಂದು ಕಾಲನ್ನ ಎತ್ತಿ ಬೆಂಡ್ ಮಾಡಿ ಇಟ್ಕೊಳ್ಳಿ, ಇನ್ನೊಂದು ಕಾಲನ್ನ ಪ್ರೆಸ್ ಮಾಡ್ಬೇಕು, ಈ ರೀತಿ ಮಧ್ಯದಲ್ಲಿ ಪ್ರೆಸ್ ಮಾಡ್ಬೇಕು ನೀನ. ಸರಿನಾ? ನೋಡಿ, ರೆಡಿ? ಸ್ಟಾರ್ಟ್. 1 ಪ್ರೆಸ್ ಮಾಡಿ. 2 3 ನನ್ನ ಜೊತೆಗೇನೆ ಮಾಡಿ. 3 4 5 6 7 8 9 10. ರಿಲ್ಯಾಕ್ಸ್. ರಾತ್ರಿ ಮಲ್ಕೊಳ್ಳುವಾಗ ಮಾಡ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ಬೆಡ್ ಅಲ್ಲಿ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸೆಕೆಂಡ್ ರೌಂಡ್. 1 2 3 4 5 6 7 8 9 10. ರಿಲ್ಯಾಕ್ಸ್. ಲಾಸ್ಟ್ 3 ರೌಂಡ್. 1 2 3 4 5 6 7 8 9 10. Relax. Last 2. Press. 1 2 3 4 5 6 7 8 9 10. ಲಾಸ್ಟ್ ರೌಂಡ್. ನಿಮ್ಗೆ ಫೀಲ್ ಆಗ್ತಾ ಇರ್ಬೋದಲ್ವಾ ಇಲ್ಲೆಲ್ಲ ಕ್ವಾಡ್ ಮಸಲ್ಸ್ ಅಲ್ಲಿ? ಲಾಸ್ಟ್ ರೌಂಡ್. 1 2 3 4 5 6 7 8 9 10. ರಿಲ್ಯಾಕ್ಸ್. ಗುಡ್ ಮಾರ್ನಿಂಗ್ ಚಂದ್ರಕಲಾ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಓಕೆ, ಈ ಕಾರ್ಡ್ ಮಸಲ್ಸ್ ಅಲ್ಲಿ ನಿಮ್ಗೆ ಫೀಲ್ ಆಗ್ತಾ ಇರ್ಬೋದು. ಈಗ ಇದನ್ನೇ ನೀವು ರಿಪೀಟ್ ಮಾಡಬಹುದು, ಇನ್ನೊಂದ್ ಸೆಟ್ ಅನ್ನ ಮಾಡಬಹುದು. ಈಗ ನಾವು 5 ಮಾಡಿದೀವಲ್ಲ, ಇನ್ನೊಂದ್ ಸೆಟ್ ಅನ್ನ ಮಾಡ್ಕೋಬಹುದು ನೀವು. ಓಕೆ, ನಿಮ್ಗೆ ಅಂದ್ರೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ನೀವು ಇನ್ನೊಂದ್ ಸೆಟ್ ಅನ್ನು ನೀವು ಕಂಟಿನ್ಯೂ ಆಗಿ ಮಾಡ್ಕೋಬಹುದು. ನೆಕ್ಸ್ಟ್ ಇನ್ನೊಂದು ಕ್ವಾಡ್ ಸ್ಟ್ರೆಂಥನಿಂಗ್ ಗೋಸ್ಕರ ಇನ್ನೊಂದು ಎಕ್ಸರ್ಸೈಸ್ ಅನ್ನ ಮಾಡೋಣ. ಇನ್ನೊಂದಕ್ಕೆ ಚೇರ್ ತಗೊಳ್ಳಿ. ಇವಾಗ ಚೇರ್ ತಗೊಳ್ಳಿ, ಬೆಡ್ ಮೇಲೂ ಮಾಡ್ಬೋದು. ಬೆಡ್ ಮೇಲೆ ಆರಾಮಾಗಿ ಬೆಳಗ್ಗೆ ಎದ್ದ ತಕ್ಷಣ ಮಾಡಬಹುದು. ಓಕೆನಾ? ಮತ್ತೆ ರಾತ್ರಿ ಮಲ್ಕೊಳ್ಳೋವಾಗ್ಲೂ ಕೂಡ ಮಾಡ್ಬೋದು. ಈ ರೀತಿ ಕುತ್ಕೊಳ್ಳಿ. ಕ್ವಾಡ್ ಮಸಲ್ಸ್ಗೆ ಇದನ್ನು ಕೂಡ ಕೈಯ ಮುಂಭಾಗದ ಮಸಲ್ಸ್ ಸ್ಟ್ರಾಂಗ್ ಮಾಡೋಕ್ಕೋಸ್ಕರ. ಇವನ್ನೆಲ್ಲ ಸ್ಟ್ರಾಂಗ್ ಮಾಡಿದ್ರೆ ನೀ ಸೇಫ್ ಆಗಿರುತ್ತೆ, ನೀ ಪೇನ್ ರಿಲೀಫ್ ಆಗುತ್ತೆ. ಓಕೆ, ತಗೊಂಡ್ರಾ? ಇವಾಗ ನಮ್ಗೆ ಏನ್ ಮಾಡ್ಬೇಕು ನೋಡಿ, ಫಸ್ಟ್ ರೈಟ್ ಲೆಗ್ ಈ ತರ ಹೋಲ್ಡ್ ಮಾಡಿ. 1 2 ಇದು ನಿಮ್ ಕಡೆ ಇರ್ಲಿ, ಯಾವ್ದು ಹೇಳಿ? ಟೋಸ್ ಈ ಕಡೆ ಪೂರಾ ಸ್ಟ್ರೆಚ್ ಮಾಡಿ ಇಟ್ಕೊಳ್ಳೋಣ. ಕಾಣಿಸ್ತಾ ಇದೆಯಾ? 2 3 4 5 6 7 8 9 10. ರಿಲ್ಯಾಕ್ಸ್. ಮಾಡಿದ್ರ? ಲಾಸ್ಟ್ 4 ರೌಂಡ್. ಸ್ಟಾರ್ಟ್. 1 2 3 4 5 6 7 8 9 10. Relax.
ನಿಮ್ಗೆ ಗೊತ್ತಾಗ್ತಾ ಇರುವುದೆಲ್ಲ ಫೀಲ್ ಆಗ್ತಾ ಇದೆ ಅಲ್ವಾ? ಹಿಂಗನ್ನಿ. ಓಕೆ, ಜೊತೆಗೇನೆ ಮಾಡಿ ಕರೆಕ್ಟ್ ಆಗಿ. ಥರ್ಡ್ ರೌಂಡ್ 1, ಇದು ನಮ್ ಕಡೆ ಇಲ್ಲಿ ಈ ತರ ತೋರ್ಸು. 2, 3, 4, 5, 6, 7, 8, 9, 10. ಕಾಣಿಸ್ತಾ ಇದೆ ಅಲ್ವಾ? ಕಾಣಿಸ್ತಾ ಇದೆಯಾ? ಓಕೆ, ಥರ್ಡ್ ರೌಂಡ್ 1, 2, 3, 4, 5, 6, 7, 8, 9, 10. Relax. Last round. Fifth round. Ready? Right leg. 1, 2, 3, 4, 5. Super. 6, 7, 8, 9, 10. Relax. ಇವಾಗ ಇನ್ನೊಂದ್ ಸೈಡ್ ಕೂಡ ಇದೇ ರೀತಿ ಮಾಡ್ಕೊಳ್ಳೋಣ. ರೆಡಿ, ಸ್ಟಾರ್ಟ್. 1, 2, ಪೂರಾ ಸ್ಟ್ರೆಚ್ ಮಾಡಿ. 3, 4, 5, 6, 7, 8, 9, 10. ರಿಲ್ಯಾಕ್ಸ್. ಸೆಕೆಂಡ್ ರೌಂಡ್ ಸ್ಟಾರ್ಟ್. 1, 2, ಕಾಣಿಸ್ತಾ ಇದೆ ಅಲ್ವಾ? 3, 4, 5, 6, 7, 8, 9, 10. Relax. Last 3 round. 1, 2, 3, 4, 5, 6, 7, 8, 9, 10. Relax. Last 2 round. 1, 2, 3, 4, 5, 6, 7, 8, 9, 10. ರಿಲ್ಯಾಕ್ಸ್. 5 ರೌಂಡ್ ಆಯ್ತಾ? 5 ಆಯ್ತಾ? ಇನ್ನೊಂದಿದ್ಯಾ? 4 ಆಯ್ತಾ? ಹಾ, ಓಕೆ, ಇನ್ನೊಂದು. ಓಕೆ, 1, 2, 3, 4, 5, 6, 7, 8, 9, 10. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಬೇಕಿದ್ರೆ ಇನ್ನೊಂದು ರೌಂಡ್ ಅನ್ನ ಮತ್ತೆ ಮಾಡ್ಕೋಬಹುದು. ಓಕೆನಾ? ಇನ್ನೊಂದು ರೌಂಡ್ ಮಾಡ್ತೀರಾ, ಇನ್ನೊಂದು 5 ರೌಂಡ್ ಮಾಡ್ತೀರಾ ಅಂತಂದ್ರೆ ಮಾಡ್ಕೋಬಹುದು. ಮಾಡ್ಕೊಳ್ಳಿ ಬೇಕಿದ್ರೆ. ನೆಕ್ಸ್ಟ್ ಚೇರ್ ಅನ್ನ ಈ ರೀತಿ ತಗೋಣ. ನೋಡಿ, ಹಿಂಗ್ ಇಟ್ಕೊಳ್ಳಿ ಇದನ್ನ. ಇವಾಗ ನಾವು ಕಾಫ್ ಸ್ಟ್ರೆಂಥನಿಂಗ್, ಸಾರಿ, ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಂಥನಿಂಗ್ ಮಾಡೋಣ. ಇಲ್ಲಿ ತೊಡೆಯ ಹಿಂಭಾಗದ ಮಸಲ್ಸ್. ಓಕೆ, ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ಅಂತ ಹೇಳ್ತೀವಿ. ಇದನ್ನ ಸ್ಟ್ರಾಂಗ್ ಮಾಡಕ್ಕೆ. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು? ಈ ರೀತಿ ಸ್ವಲ್ಪ ಹಿಂದೆ ಇಟ್ಕೊಳ್ಳಿ. ಈ ರೀತಿ ಹಿಡ್ಕೊಂಡು ಸಪೋರ್ಟ್ ತಗೊಳ್ಳಿ. ಇಲ್ಲಾಂದ್ರೆ ಗೋಡೆ ಸಪೋರ್ಟ್ ತಗೊಂಡು ಕೂಡ ಮಾಡ್ಬೋದು. ಈ ರೀತಿ ಹಿಂಗ್ ಇಟ್ಕೊಂಡು ನೋಡಿ, ಎಷ್ಟು ಸಾಧ್ಯನೋ ಇದನ್ನ ಈ ರೀತಿ ಹತ್ರ ತರಕ್ಕೆ ಟ್ರೈ ಮಾಡಿ. ಎಷ್ಟಾಗತ್ತೋ ಅಷ್ಟು. ಈ ತರ 1, 2, 3, 4, 5, 6, 7, 8, 9, 10. ರಿಲ್ಯಾಕ್ಸ್. ಪೇನ್ ಬರ್ತಾ ಇದೆಯಾ? ಪೇನ್ ಆಗ್ತಾ ಇದೆಯಾ? ಹುಷಾರಾಗಿ ಮಾಡಿ. ಜಾಸ್ತಿ ಫೋರ್ಸ್ ಆಗೋ ತರ, ಜಾಸ್ತಿ ಪೇನ್ ಇದ್ರೆ, ಜಾಸ್ತಿ ಪ್ರೆಷರ್ ಬರೋ ತರ ಮಾಡಕ್ ಹೋಗ್ಬೇಡಿ. ಓಕೆನಾ? ಎಷ್ಟು ನಿಮ್ಮ ಹತ್ರ ಸಾಧ್ಯನೋ ಅಷ್ಟೇ ಮಾಡಿ. ಸೆಕೆಂಡ್ ರೌಂಡ್. ಇನ್ನೊಂದ್ ಕೈಯಲ್ಲಿ ಹಿಡ್ಕೋಬಾರ್ದಲ್ಲ? ಎಲ್ಲಿ ಹೇಗೆ ಹಿಡ್ಕೋಬಾರ್ದು? ಹಿಡ್ಕೊಂಡ್ರಾಗತ್ತೆ. ಹಿಡ್ಕೊಳ್ಳೋದ್ ಬೇಡ. ನೀವು ಸಪೋರ್ಟ್ ತಗೊಳ್ಳಿ. ಸರಿ, ಸಪೋರ್ಟ್ ತಗೊಂಡು ಸೆಕೆಂಡ್ ರೌಂಡ್. 1, 2, 3, 4, 5, 6, 7, 8, 9, 10. ರಿಲ್ಯಾಕ್ಸ್. ವಾಪಸ್ ಲಾಸ್ಟ್ 3 ರೌಂಡ್ ಇದೆ. 1, 2, 3, 4, 5, 6, 7, 8, 9, 10. ರಿಲ್ಯಾಕ್ಸ್. ಲಾಸ್ಟ್ ಆರಾಮಾಗಿ ಮಾಡಿ. ಚಂದ್ರಕಲಾ ಮೇಡಮ್, ಲಕ್ಷ್ಮಿ ಮೇಡಮ್, ಆರಾಮಾಗಿ. 1, 2, 3, 4, 5, 6, 7,
8, 9, 10. ರಿಲ್ಯಾಕ್ಸ್. ಇನ್ನೊಂದಿದೆ ಅಲ್ವಾ, ಲಾಸ್ಟ್ ರೌಂಡ್. ಲಾಸ್ಟ್. ಓಕೆ, ರೆಡಿ? 1, 2, 3, 4, 5, 6, 7, 8, 9, 10. ರಿಲ್ಯಾಕ್ಸ್. ಪೂರ್ತಿ ಬೆಡ್ ಮೇಲೆ ಮಲ್ಕೊಂಡೇ ಮಾಡ್ಬೋದು. ಕೆಲವೊಬ್ರಿಗೆ ಕೆಳಗೆ ಕುತ್ಕೊಳಕ್ ಆಗಲ್ಲ, ನಿಂತ್ಕೊಳಕ್ ಆಗಲ್ಲ, ತುಂಬಾ ಪೇನ್ ಇರುತ್ತಲ್ವಾ, ಅವ್ರಿಗೆ ನೆಕ್ಸ್ಟ್ ಪೂರ್ತಿ ಬೆಡ್ ಮೇಲೆ ಹೆಂಗ್ ಮಾಡ್ಬೇಕು ಅಂತ ನೆಕ್ಸ್ಟ್ ತೋರಿಸ್ತೀನಿ ನಾನು. ಓಕೆ, ನೀವು ಮಾಡ್ಬೋದು. ನಿಮ್ ಮನೆಯಲ್ಲಿ ಯಾರಾದ್ರೂ ಸ್ವಲ್ಪ ಏಜ್ ಆದವರಿಗೆ ಇರುತ್ತೆ ಅಲ್ವಾ, ಅವ್ರಿಗೆ ಹೇಳ್ಕೊಡಕ್ ಹೆಲ್ಪ್ ಆಗುತ್ತೆ. ಅವ್ರಿಗೆ ಹೇಳ್ಕೊಡ್ಬೋದು ಅಲ್ವಾ, ಬೆನಿಫಿಟ್ ಆಗುತ್ತೆ ಅವ್ರಿಗೆ. ನೆಕ್ಸ್ಟ್ ಇನ್ನೊಂದ್ ಸೈಡ್ ಈ ರೀತಿ ಸಪೋರ್ಟ್ ತಗೊಳ್ಳಿ. ಓಕೆ, ಕಾಣಿಸ್ತಾ ಇದೆ ಅಲ್ವಾ? ಹತ್ರ ಬೇಡ, ಹಿಂಗ್ ಬೇಡ, ಸ್ವಲ್ಪ ದೂರ ಇದೆ, ಇಷ್ಟಿ. ಓಕೆ, ಇವಾಗ ಲೆಫ್ಟ್ ಲೆಗ್. 1, 2, 3, 4, 5 ಕಲ್ಪಂಗ ಮಾಡ್ತಾ ಇದ್ದೀರಾ. 6, 7, 8, 9, 10. ರಿಲ್ಯಾಕ್ಸ್. ಸೆಕೆಂಡ್. 1, 2, 3, 4, 5, 6, 7, 8, 9, 10. ರಿಲ್ಯಾಕ್ಸ್. ಇಲ್ಲಿ ಫೀಲ್ ಆಗ್ತಾ ಇದೆಯಾ? ಹ್ಯಾಮ್ಸ್ಟ್ರಿಂಗ್ ಆಗ್ತಾ ಇದೆ ಅಲ್ವಾ? ಓಕೆ, ಥರ್ಡ್ ರೌಂಡ್ ಸ್ಟ್ರಾಂಗ್ ಆಗತ್ತದು. 1, 2, 3, 4, 5, 6, 7, 8, 9, 10. ರಿಲ್ಯಾಕ್ಸ್. ಲಾಸ್ಟ್ 2 ರೌಂಡ್. ಲಾಸ್ಟ್ 2. ಓಕೆ, ನೀವು ಇದನ್ನ ಕಂಟಿನ್ಯೂ ಮಾಡಿ ಇನ್ನೊಂದು ರೌಂಡ್ ಮಾಡ್ಕೋಬಹುದು, ತುಂಬಾ ಬೆನಿಫಿಟ್ ಆಗುತ್ತೆ. ಓಕೆ, ರೆಡಿ? ಒಂದೇ ಸಲಕ್ ಮಾಡಕ್ ಆಗಲ್ಲ ಅಂದ್ರೆ ನಿಧಾನಕ್ಕೆ ಮಾಡಿ. 1, 2, 3, 4, 5, 6, 7, 8, 9, 10. ರಿಲ್ಯಾಕ್ಸ್. ಲಾಸ್ಟ್ 1 ರೌಂಡ್. ರೆಡಿ? ಸ್ಟಾರ್ಟ್. 1, 2, 3, 4, 5, 6, 7, 8, 9, 10. ರಿಲ್ಯಾಕ್ಸ್. ನೆಕ್ಸ್ಟ್ ಹ್ಯಾಮ್ಸ್ಟ್ರಿಂಗ್ಗೋಸ್ಕರ ಇನ್ನೊಂದು ಮಾಡೋಣ. ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಂಥನಿಂಗಿಗೆ ಇನ್ನೊಂದು ಎಕ್ಸರ್ಸೈಸ್ ಅನ್ನ ಮಾಡೋಣ. ಸಿಂಪಲ್ ಆಗಿರುತ್ತೆ. ಇಲ್ಲಿ ಈ ರೀತಿ ಸಪೋರ್ಟ್ ತಗೊಳ್ಳಿ. ಇವಾಗ ನಾವು ಹೀಲನ್ನ ರೇಸ್ ಮಾಡ್ಬೇಕು. ಈ ತರ ಟೋಸ್ ಮೇಲೆ ನಿಂತ್ಕೊಂಡು ಹೀಲನ್ನ ಲಿಫ್ಟ್ ಮಾಡಿ. ಓಕೆ, ನಿಧಾನಕ್ಕೆ ಮಾಡಿ. ಇದರಿಂದ ನಮ್ಗೆ ಏನಾಗುತ್ತೆ, ಕಾಫ್ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ. ನಾವು ಇದು ಹ್ಯಾಮ್ಸ್ಟ್ರಿಂಗಿಗೋಸ್ಕರ 2 ಮಾಡಿದ್ವಲ್ಲ, 2 ಎಕ್ಸರ್ಸೈಸ್ ಮಾಡಿದ್ವಲ್ಲ, ಟೋಟಲ್ 4 ಆಯ್ತಲ್ವಾ? 4 ಆಯ್ತಾ? 3 ಆಯ್ತಾ? 3 ಕಂಪ್ಲೀಟ್ ಆಯ್ತಾ? ಹಾ, ಹೌದು, 3 ಆಯ್ತು. ಓಕೆ, ಇದು ಕಾರ್ಡ್ಸ್ ಮಸಲ್ಸ್ಗೆ 2 ಮಾಡಿದ್ವಿ, ಹ್ಯಾಮ್ಸ್ಟ್ರಿಂಗ್ಗೋಸ್ಕರ ಇನ್ನೊಂದು ಮಾಡಿದ್ವಿ. ಈಗ ಇನ್ನೊಂದು ಹ್ಯಾಮ್ಸ್ಟ್ರಿಂಗ್ಗೋಸ್ಕರ ಇನ್ನೊಂದೇ ಮಾಡೋಣ. ಅದರಿಂದ ಕಾಫ್ ಆಗುತ್ತೆ, ಕಾಫ್ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ. ಇಲ್ಲಿ ಮತ್ತೆ ಮುಂಭಾಗ ಎರಡೂ ಕಡೆನೂ ಸ್ಟ್ರಾಂಗ್ ಆಗುತ್ತೆ ಕಾಫ್ ಮಸಲ್ಸ್ಗೆ. ಓಕೆ, ರೆಡಿ? 1, 2, 3, ಹೋಲ್ಡ್. 4, ಹೋಲ್ಡ್. ಫೀಲ್ ಆಗ್ತಾ ಇದೆಯಾ ನೋಡಿ ಕಾಫ್ ಮಸಲ್ಸ್ಗೆ? 4, 5, 6, 7, 8, 9, 10. ರಿಲ್ಯಾಕ್ಸ್. ಆಗ್ತಾ ಇದೆಯಾ? ಪೇನ್ ಬರ್ತಾ ಇದೆಯಾ? ಮಾಡ್ತಾ ಇದ್ದೀರಲ್ವಾ? ಓಕೆ, ಇನ್ನೊಂದು ರೌಂಡ್ ಮಾಡೋಣ. 5 ರೌಂಡ್ ಮಾಡ್ಬೋದು ಇದನ್ನ. 5 ರೌಂಡ್ ಸ್ಟ್ರಾಂಗ್ ಇದ್ರೆ 5 ರೌಂಡ್ ಕೂಡ 5 ರೌಂಡ್ ಮಾಡೋಣ. ಮಾಡ್ತೀರಾ? ಓಕೆ, ಸೂಪರ್. ರೆಡಿ? ಸ್ಟಾರ್ಟ್. ರೌಂಡ್ 5, ಸಾರಿ, ರೌಂಡ್ 2.
ಓಕೆ 1 ಪೇನ್ ಆಗತ್ತೆ ನಾಳೆ ಖಂಡಿತ ಪೇನ್ ಬರುತ್ತೆ ಫಸ್ಟ್ ಟೈಮ್ ಮಾಡಿದಿದ್ರೆ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ನಿಮ್ಗೆ ಸ್ಟ್ರಾಂಗ್ ಆಗೋಕ್ಕೋಸ್ಕರ ನಿಮ್ಗೆ ಇಲ್ಲಿ ಪೇನ್ ಬರೋ ಚಾನ್ಸಸ್ ಇರುತ್ತೆ ಇಲ್ಲಿ ಓಕೆ ಅದಕ್ಕೋಸ್ಕರ ಪೇನ್ ಜಾಸ್ತಿ ಇದ್ರೆ ಪ್ರೆಷರ್ ಬರೋ ತರ ಮಾಡಕ್ ಹೋಗ್ಬೇಡಿ ಪೇನ್ ಜಾಸ್ತಿ ಇದ್ರೆ ಓಕೆನಾ ಪೇನ್ ಇಲ್ಲ ಅಂದ್ರೆ ಮಾಡಿ ಅದು ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ ಓಕೆ ಜಾಸ್ತಿ ಪೇನ್ ಇದ್ರೆ ಕಡಿಮೆಯಿಂದ ಸ್ಟಾರ್ಟ್ ಒಂದು 5 ಟೈಮ್ಸ್ ಮಾಡಿದ್ರೆ ಸಾಕು ನಿಧಾನಕ್ಕೆ ಮಾಡಿ 7 days ಅಲ್ಲೇ ನಿಮ್ಗೆ ಗೊತ್ತಾಗತ್ತೆ ತುಂಬಾ ರಿಲೀಫ್ ಆಗುತ್ತೆ ಪೇನ್ ಮಸಲ್ಸ್ ಸ್ಟ್ರಾಂಗ್ ಆದಾಗ ನೀ ಪೇನು ಕಡಿಮೆ ಆಗುತ್ತೆ 6 7 8 9 10 ರಿಲ್ಯಾಕ್ಸ್ ರಿಲ್ಯಾಕ್ಸ್ ಇನ್ನು 1 ರೌಂಡ್ ಮಾಡೋಣ ಸಾಕು ಒಂದೇ ರೌಂಡ್ ಮಾಡೋಣ ಓಕೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಜಾಸ್ತಿ ಮಾಡ್ಬಿಟ್ರೆ ಮತ್ತೆ ನಾಳೆ ಏನು ಮಾಡಕ್ಕಾಗಿದ್ರೆ ಕಷ್ಟ ಓಕೆ 1 ಥರ್ಡ್ ರೌಂಡ್ 2 3 4 5 6 7 8 9 10 ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ ಅಲ್ವಾ ಇಲ್ಲೆಲ್ಲ ಹಾಫ್ ಮಸಲ್ಸ್ ಅಲ್ಲಿ ಟೈಟ್ ಆಗ್ತಾ ಇದೆ ಅಲ್ವಾ ಇಲ್ಲಿ ಪೇನ್ ಬಂತರ ಆಗ್ತಾ ಇದೆ ಅಲ್ವಾ ಓಕೆ ನೆಕ್ಸ್ಟ್ ಸೈಡ್ ಸ್ಟ್ರೆಂಥ್ ಸೈಡ್ ಈ ರೀತಿ ಮಲ್ಕೊಂಡ್ಬಿಡಿ ಸೈಡ್ ಕಾಣಿಸ್ತಾ ಇದೆಯಾ ಕುತ್ತಿಗೆಯಲ್ಲಿ ಪೇನ್ ಇದ್ರೆ ಕುತ್ತಿಗೆ ನೋವಿದ್ರೆ ನಿಮ್ಗೆ ಈ ರೀತಿ ಆಗಲ್ಲ ಅಂತಂದ್ರೆ ಪಿಲ್ಲೋ ತಗೊಂಡ್ಬಿಡಿ ಇಲ್ಲಿ ಈ ರೀತಿ ಪಿಲ್ಲೋ ತಗೊಂಡ್ಬಿಡಿ ಆಯ್ತಾ ಪಿಲ್ಲೋ ತಗೊಂಡ್ ಮಾಡ್ಬೋದು ಈ ರೀತಿ ಪಿಲ್ಲೋ ತಗೊಳ್ಳಿ ಪೇನ್ ಇದ್ರೆ ಇಲ್ಲ ಅಂತಂದ್ರೆ ನೀವು ಈ ರೀತಿ ಸಪೋರ್ಟ್ ತಗೋಬಹುದು ಓಕೆ ರೆಡಿ ಸ್ಟಾರ್ಟ್ 1 2 ಮೇಲೆ ಎತ್ತೋದ್ಬೇಡ ಇಲ್ಲಿ ಪೂರ ನಮ್ ಕಡೆ ಇರ್ಲಿ ಇದು ನೋಡಿ ಈ ತರ ಏನ್ ಹೇಳ್ತಾರೆ ಟೋಸ್ ನಮ್ ಕಡೆ ಇರ್ಲಿ ಸ್ಟ್ರೆಚ್ ಮಾಡಿ 3 4 5 6 7 8 9 10 ರಿಲ್ಯಾಕ್ಸ್ 5 ರೌಂಡ್ ಮಾಡೋಣ ಸೆಕೆಂಡ್ ರೌಂಡ್ ರೆಡಿ ಸ್ಟ್ರೆಚ್ 1 2 3 4 5 6 7 8 9 10 ರಿಲ್ಯಾಕ್ಸ್ ಲಾಸ್ಟ್ 3 ರೌಂಡ್ 1 2 3 4 5 6 7 8 9 10 ರಿಲ್ಯಾಕ್ಸ್ ರಿಲ್ಯಾಕ್ಸ್ ಲಾಸ್ಟ್ 2 ರೌಂಡ್ 1 2 3 4 5 6 7 8 9 10 ರಿಲ್ಯಾಕ್ಸ್ ಲಾಸ್ಟ್ 1 ರೌಂಡ್ ಸೈಡ್ ನಿಮ್ಗೆ ಇಲ್ಲಿ ಫೀಲ್ ಆಗ್ತಾ ಇರುತ್ತೆ ನೋಡಿ 1 ಈ ಕಡೆ 2 3 4 5 6 7 8 9 10 ರಿಲ್ಯಾಕ್ಸ್ ಆಯ್ತಾ 5 ರೌಂಡ್ ಹಿಂಗನ್ನಿ ಸೌಂಡ್ ಬರ್ತಿಲ್ಲ ಯಾರ್ದು ಓಕೆ ನೆಕ್ಸ್ಟ್ ಇನ್ನೊಂದ್ ಸೈಡ್ ಅಲ್ಲೇನೆ ಟರ್ನ್ ಮಾಡ್ಕೊಂಡು ಮಾಡ್ಬೋದು ಇಲ್ಲ ಅಂತಂದ್ರೆ ಈ ರೀತಿ ರೆಡಿ 1 2 3 4 5 6 7 8 9 10 ರಿಲ್ಯಾಕ್ಸ್ ನೆಕ್ಸ್ಟ್ ವಾಪಸ್ 1 2 3 4 5 6 7 8 9 10 ರಿಲ್ಯಾಕ್ಸ್ ಲಾಸ್ಟ್ 3 ರೌಂಡ್ 1 2 3
4 5 6 7 8 9 10. Relax. Last two. 1 2 3 4 feel ಆಗ್ತಾ ಇದೆ ನೋಡಿ. 5 6 7 8 9 10. बहुत बढ़िया, super. Last round. 1 2 3 4 5 6 7 8 9 10. ರಿಲ್ಯಾಕ್ಸ್. ಬೇಕು ಅಂದ್ರೆ ಮತ್ತೆ ಇದನ್ನ ಇನ್ನೊಂದು ರೌಂಡ್ ಮಾಡ್ಕೋಬಹುದು. ಓಕೆ, ಮತ್ತೆ 5 ರೌಂಡ್ ಎಕ್ಸ್ಟ್ರಾ ಮಾಡ್ಕೋಬಹುದು. ಓಕೆ, ಇವಾಗ ನಮ್ದು ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಕಂಪ್ಲೀಟ್ ಆಯ್ತು. 5 ಎಕ್ಸರ್ಸೈಸ್ ಆಯ್ತಲ್ವಾ? 5 ಅನ್ಮ್ಯೂಟ್ ಮಾಡ್ಕೊಳ್ಳಿ. 5 ಎಕ್ಸರ್ಸೈಸ್ ಆಯ್ತಾ? 5 ಸ್ಟ್ರೆಂಥನಿಂಗ್ ಆಯ್ತು. ಇವಾಗ 3 ಎಕ್ಸರ್ಸೈಸ್ ನ ಸ್ಟ್ರೆಚಿಂಗ್ ಮಾಡ್ಕೊಳ್ಳೋಣ. ಓಕೆ, 3 ಸ್ಟ್ರೆಚಿಂಗ್ ಮಾಡ್ಕೊಳ್ಳೋಣ. ಇದೇ ಉಲ್ಟಾ ಮಲ್ಕೊಂಬಿಡಿ. ಈ ರೀತಿ ಉಲ್ಟಾ ಮಲ್ಕೊಂಡು ರೈಟ್ ಲೆಗ್ ಅನ್ನ ನೋಡಿ ಈ ರೀತಿ ಒಂದೇ ಕೈ ಹಿಡ್ಕೊಂಡ್ರು ಓಕೆ, 2 ಕೈ ಹಿಡ್ಕೊಳಕ್ಕಾದ್ರೆ 2 ಕೈ ಹಿಡ್ಕೊಳ್ಳಿ, ಇಲ್ಲಾಂದ್ರೆ ಒಂದೇ ಕೈಯಲ್ಲಿ ಈ ರೀತಿ ಬೆಂಡ್ ಮಾಡ್ಕೊಂಡು ಇದನ್ನ ಇದು ಹೆಂಗ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ಈ ಟೈಸ್ ಇದೆ ಅಲ್ಲ, ಇದು ಅಪ್ ಮೇಲಕ್ಕೆ ಹೋಗ್ಬೇಕು. ನೋಡಿ ಕಾಣಿಸ್ತಾ ಇದೆಯಾ? ಇಲ್ಲ, ಕಾಣಿಸ್ತಿಲ್ವಾ? ಯಾರಿಗೆ ಗೊತ್ತಾಗಿಲ್ಲ? ಕಾಣಿಸ್ತಾ ಇಲ್ಲ. ನೀವು ಆ ಕಡೆ ಹಾಕೊಳ್ಬೇಕು ಸ್ವಲ್ಪ. ಇವಾಗ ನೋಡಿ ಇನ್ನು ಮೇಲೆ ಕೆತ್ತಬೇಕು. ಅದು ಚಂದ್ರಕಲಾ ಮೇಡಮ್, ಮೇಲೆ ಕೆತ್ತಬೇಕು ಅಂದ್ರೆ ನಿಮ್ದು ಏನ್ ಹೇಳ್ತಾರೆ, ನೀ ಎಲ್ಲ ಮೇಲೆ ಕೆತ್ತಬೇಕು ನೀವು. ಹಾ, ಹಂಗೆ. ಆದ್ರೆ ಸ್ಟ್ರೆಚಿಂಗ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡುವಾಗ ನಿಮ್ಗೆ ಪೇನ್ ಆಗ್ಬಾರ್ದು, ಸರಿನಾ? ಪೇನ್ ಆಗದೆ ಇರೋ ತರ ಮಾಡ್ಕೊಳ್ಳಿ. ಸ್ಟ್ರೆಚಿಂಗ್ ಅಲ್ಲಿ ಪೇನ್ ಆಗ್ತಾ ಇದೆ ಅಂದ್ರೆ ಅಷ್ಟೊಂದು ಫೋರ್ಸ್ ಮಾಡಕ್ ಹೋಗ್ಬೇಡಿ. ವಿನಯ್ ಮೇಡಮ್ ಎತ್ತಬೇಕು ಅದನ್ನ, ಕಾಲನ್ನ ನಿಮ್ಗೆ ಸರಿಯಾಗಿ ಇಲ್ಲಿ ಕಾರ್ಡ್ಸ್ ಅಲ್ಲಿ ನಿಮ್ಗೆ ಸ್ಟ್ರೆಚ್ ಆಗ್ಬೇಕು. ಕಾರ್ಡ್ಸ್ ಮಸಲ್ಸ್ ಅಲ್ಲಿ ಸ್ಟ್ರೆಚ್ ಆಗ್ಬೇಕು ಅಂದ್ರೆ ನೀನ ಮೇಲಕ್ಕೆ ಎತ್ತಿ. ಕಲ್ಪನಾ ಮೇಡಮ್ ಗೊತ್ತಾಗಿಲ್ವಾ? ಯಾರಿಗೆ ಅರ್ಥ ಆಗ್ಲಿಲ್ಲ? ನೋಡಿ ಕಾಣಿಸ್ತಾ ಇದೆಯಾ ಇವಾಗ? ಹಾ ಕಾಣಿಸ್ತಾ ಇದೆಯಾ? ಹಾ ನೋಡಿ ಇದನ್ನ ಹಿಡ್ಕೊಂಡಿದ್ದೀನಿ ಈ ರೀತಿ. ಇವಾಗ ಏನ್ ಮಾಡ್ತೀನಿ, ಇದನ್ನ ಎತ್ತೀನಿ ಮೇಲ್ಗಡೆ. ನೋಡಿ ಟಚ್ ಆಗಿಲ್ಲ ನೆಲಕ್ಕೆ, ನೋಡಿದ್ರ? ನೆಲಕ್ಕೆ ಕೈ ಈ ರೀತಿ ಸ್ವಲ್ಪ ಸ್ವಲ್ಪ ಎತ್ತಿದ್ರೆ ಸಾಕು. ನಿಮ್ಗೆ ಪೇನ್ ಆಗೋ ರೀತಿಯಲ್ಲಿ ಮೇಲಕ್ಕೆ ಎತ್ತಕ್ ಹೋಗ್ಬೇಡಿ, ಎಷ್ಟು ಸಾಧ್ಯನೋ ಅಷ್ಟೇ ಮಾಡಿ. ಓಕೆನಾ? ಸ್ಟ್ರೆಚಿಂಗ್ ಅಲ್ಲಿ ಯಾವತ್ತೂ ಪೇನ್ ಆಗ್ಬಾರ್ದು, ನೆನ್ಪಿಟ್ಕೊಳ್ಳಿ. ಓಕೆ, ಸ್ಟಾರ್ಟ್. ಕೌಂಟ್ ಮಾಡ್ತೀನಿ. 1 2 ಒಂದೇ ಕೈ ಹಿಡ್ಕೋತೀರ ಅಂದ್ರೆ ಒಂದೇ ಕೈ. 2 3 4 5 6 7 8 9 10. ರಿಲ್ಯಾಕ್ಸ್. ಕೆಳಗಡೆ ಇಡಿ, ರಿಲ್ಯಾಕ್ಸ್. ಮತ್ತೆ ಸೆಕೆಂಡ್ ರೌಂಡ್. 1 2 3 4 5 6 7 8 9 10. ರಿಲ್ಯಾಕ್ಸ್. ಕಾರ್ಡ್ ಮಸಲ್ಸ್ ಫುಲ್ ಸ್ಟ್ರೆಚ್ ಆಗುತ್ತೆ. ಪೇನ್ ಆಗೋ ತರ ಮಾಡಕ್ ಹೋಗ್ಬೇಡಿ ಪ್ಲೀಸ್. ಥರ್ಡ್ ರೌಂಡ್. 1 2 3 4 5 6 7 8 9 10. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಫೋರ್ತ್ ರೌಂಡ್. ಎಷ್ಟು ಸಾಧ್ಯನೋ ಅಷ್ಟೇ ಮೇಲೆ ಕೆತ್ತಿ. 1 2 3 4 5 6 7 8 9 10. Relax. Last round. 1 2 3 4 5 6 7 8 9 10. Relax. Relax. ಇವಾಗ ಇನ್ನೊಂದ್ ಸೈಡ್ ನಾನು ಈ ಕಡೆ ಈ ತರ ತಿರುಗಿ ಮಲ್ಕೋತೀನಿ, ಕಾಣಲ್ಲ. ನೀವು ಅಲ್ಲೇ ಹಾಗೆ ಮಲ್ಕೊಂಡಲ್ಲೇ ಮಾಡಿ. ಇವಾಗ ಲೆಫ್ಟ್ ಲೆಗ್ ಅನ್ನ ಈ ರೀತಿ ಬೆಂಡ್ ಮಾಡ್ಕೊಳ್ಳೋಣ.
ಒಂದೇ ಕೈ ಹಿಡ್ಕೊಂಡ್ರು ಸಾಕು. ಓಕೆ, ಇವಾಗ ಏನ್ ಮಾಡ್ಬೇಕು, ಇದನ್ನ ಲಿಫ್ಟ್ ಮಾಡ್ಬೇಕು. ಹಿಂಗಿದೆ ಅಲ್ಲ, ಇದನ್ನ ಲಿಫ್ಟ್ ಎಷ್ಟಾಗುತ್ತೋ ಅಷ್ಟು. ಜಾಸ್ತಿ ಪೇನ್ ಆಗೋ ತರ ಮಾಡಕ್ ಹೋಗ್ಬೇಡಿ, ಸ್ವಲ್ಪನೇ. 1 2 3 4 5 6 7 8 9 10. ರಿಲ್ಯಾಕ್ಸ್. ಕಾರ್ಡ್ ಮಸಲ್ಸ್ ಅಲ್ಲಿ ಸ್ಟ್ರೆಚ್ ಆಗ್ತಾ ಇದೆಯಾ ನೋಡ್ಕೊಳ್ಳಿ. ಸೂಪರ್ ಆಗಿ ಸ್ಟ್ರೆಚ್ ಆಗುತ್ತೆ ನೋಡಿ ಇದು. ಸೆಕೆಂಡ್ ರೌಂಡ್. 1 2 3 4 5 6 7 8 9 10. ರಿಲ್ಯಾಕ್ಸ್. ಥರ್ಡ್ ಒನ್. 1 2 3 4 5 6 7 8 9 10. Relax. Last 2. Start. 1 2 3 4 5 6 7 8 9 10. Relax. Last one. ಎರಡು ಕೈಯಲ್ಲಿ ಹಿಡ್ಕೊಳಕ್ ಆಗಿಲ್ಲ ಕಾಲನ್ನ ಅಂದ್ರೆ ಒಂದೇ ಕೈ ಹಿಡ್ಕೊಳ್ಳಿ, ಏನೂ ತೊಂದ್ರೆ ಇಲ್ಲ. ಲಾಸ್ಟ್ ರೌಂಡ್. 1 2 3 4 5 6 7 8 9 10. ರಿಲ್ಯಾಕ್ಸ್. 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 ಇವಾಗ ಉಲ್ಟಾ ಮುಖ. ಇದು ತುಂಬಾ ಹೆವಿ ಪೇನ್ ಇದ್ರೆ ನಿಮ್ಗೆ ಒಂದ್ 2-3 ಎಕ್ಸರ್ಸೈಸ್ ಮಾತ್ರ ಸಾಕಾಗತ್ತೆ. ನಾನು ಹೇಳಿದ್ನಲ್ಲ, ಇದನ್ನ ಇಟ್ಕೊಂಡು ಪ್ರೆಸ್ ಮಾಡುವಂತದ್ದು ಹೆವಿ ಪೇನ್ ಇದ್ದವ್ರಿಗೆ, ಆಯ್ತಾ. ಇದನ್ನ ಜಸ್ಟ್ ಇಟ್ಕೊಂಡು ಪ್ರೆಸ್ ಮಾಡ್ತೀವಲ್ಲ, ಅದು ತುಂಬಾ ತುಂಬಾ ಇಂಪಾರ್ಟೆಂಟ್. ಫುಲ್ ಸ್ಟ್ರೆಂಥಿಂಗ್ ಬರುತ್ತೆ. ಜಾಸ್ತಿ ಪೇನ್ ಜಾಸ್ತಿ ಪ್ರೆಷರ್ ಹಾಕಕ್ ಹೋಗ್ಬಾರ್ದು, ಸರಿನಾ. ಇವಾಗ ನಾವೆಲ್ಲ ಮಾಡ್ಬೋದು, ಏನು ತೊಂದ್ರೆ ಇಲ್ಲ, ಮತ್ತು ಸ್ಟ್ರಾಂಗ್ ಆಗುತ್ತೆ. ಓಕೆ, ಇವಾಗ ಸ್ಟ್ರೆಚಿಂಗು. ಇನ್ನೊಂದು ಸೆಕೆಂಡ್ ಎಕ್ಸರ್ಸೈಸ್ ಸ್ಟ್ರೆಚಿಂಗು, ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್. ಓಕೆ, ಈ ರೀತಿ ಇಟ್ಕೊಳ್ಳಿ. ಥೈಸ್ ಅನ್ನ ಯಾಕೊಂಡು ಹಿಡ್ಕೊಳ್ಳಿ ಈ ರೀತಿ. ಮತ್ತೆ ಕಾಲನ್ನ ಸ್ಟ್ರೈಟ್ ಆಗಿ ಮೇಲೆ ಕಟ್ಟಿ, ಎಷ್ಟು ಸಾಧ್ಯನೋ ಅಷ್ಟು. 1 2 3 4 5 6 7 8 9 10. ರಿಲ್ಯಾಕ್ಸ್. ಇದು ಆಗಲ್ಲ ಅಂದ್ರೆ, ಕಾಲನ್ನ ಸ್ಟ್ರೈಟ್ ಮಾಡಕ್ ಆಗಲ್ಲ ಅಂದ್ರೆ ಈ ರೀತಿನೂ ಮಾಡ್ಕೋಬಹುದು. 1 2 3 ಈ ರೀತಿನೂ ಮಾಡ್ಬೋದು, ಸರಿನಾ. ಸಿಂಪಲ್ ಆಗಿ ಈಸಿ ವರ್ಷನ್ ಅಂದ್ರೆ ಆ ರೀತಿನೂ ಮಾಡ್ಬೋದು. ಓಕೆ, ಸೆಕೆಂಡ್ ರೌಂಡ್. ಸಾಧ್ಯ ಆದ್ರೆ ಸ್ಟ್ರೈಟ್ ಮಾಡಕ್ಕೆ ಟ್ರೈ ಮಾಡಿ, ಎಷ್ಟಾಗುತ್ತೋ ಅಷ್ಟು. 1 ಜಾಸ್ತಿ ಪೇನ್ ಮಾಡ್ಕೊಳಕ್ ಹೋಗ್ಬಾರ್ದು ಸ್ಟ್ರೆಚಿಂಗ್ ಅಲ್ಲಿ. 2 3 4 ಇದು ಸ್ವಲ್ಪ ಬೆಂಡ್ ಆದ್ರೆ ಓಕೆ. 5 6 7 8 9 10. ನಮ್ಗೆ ಇಲ್ಲಿ ಫುಲ್ ಸ್ಟ್ರೆಚ್ ಆಗ್ಬೇಕು. ಇದು ಏನದು, ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್. ಏನಾಯ್ತು? ಸ್ಟ್ರೆಚ್ ಮಾಡಿದ್ರೆ ಇದು ಪೇನ್ ಆಗುತ್ತೆ. ಎಲ್ಲಿ? ಥೈಸ್ ಹತ್ರ. ಥೈಸ್ ಹತ್ರನಾ? ಹಾ, ಇಲ್ಲಿನಾ? ಅಲ್ಲಿ ಅದಾಗ್ಬೇಕು, ಅದಕ್ಕೋಸ್ಕರ ನಾವು ಮಾಡ್ತಾ ಇದೀವಲ್ಲ. ತುಂಬಾ ಪೇನ್ ಆಗೋ ತರ ಮಾಡ್ಬೇಕು. ಸ್ವಲ್ಪ ಸ್ವಲ್ಪ ಪೇನ್ ಬಂದ್ರು ಓಕೆ. ತುಂಬಾ ಪೇನ್ ಆಗ್ತಾ ಇದೆಯಾ, ಜಸ್ಟ್ ಇಷ್ಟೇ ಮಾಡಿ, ಇಷ್ಟೇ. ಓಕೆ, ಈ ತರ ಮಾಡಿ. ಥರ್ಡ್ ರೌಂಡ್. 1 2 ನಿಮ್ಗೆ ನೀ ಪೇನ್ ಇಲ್ವಲ್ಲ. 3 4 5 6 7 8 9 10. ರಿಲ್ಯಾಕ್ಸ್. ಲಾಸ್ಟ್ 2 ರೌಂಡ್. ರೆಡಿ? 1 ಇದೆಷ್ಟು ಇದಾಗತ್ತೆ ನೋಡಿ, ಸ್ಟ್ರೆಚ್ ಆಗತ್ತೆ ನೋಡಿ. 3 4 5 6 7 8 9 10. ರಿಲ್ಯಾಕ್ಸ್. ಲಾಸ್ಟ್ ರೌಂಡ್. ರೆಡಿ? 1 2 3 4 5 6 7 8 9 10. ರಿಲ್ಯಾಕ್ಸ್. ನಿಮ್ಗೆ ಏನಾದ್ರು ಮಸಲ್ಸ್ ಅಲ್ಲಿ ಹಲ್ಕ ನಾಳೆ ಸ್ವಲ್ಪ ಪೇನ್ ಆಗ್ತಾ ಇದ್ರೆ ಅದು ಕಾಮನ್, ಆಯ್ತಾ. ಫಸ್ಟ್ ಟೈಮ್ ಮಾಡಿದ್ರೆ ಯಾವುದೇ ಮಸಲ್ಸ್ ನಾವು ಕ್ರ್ಯಾಕ್ ಮಾಡುವಾಗ ಪೇನ್ ಬಂದೇ ಬರುತ್ತೆ, ಮಸಲ್ಸ್ ಪೇನ್ ಬರುತ್ತೆ. ಓಕೆನಾ. ಜಾಸ್ತಿ ಪೇನ್ ಇರೋರು ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಸ್ಟ್ರೆಂತ್ ಮಾಡ್ತಾ ಹೋದ್ರೆ, ಇದು ಸ್ಟ್ರೆಂತ್ ಪೇನ್ ಆಗಿನೇ ಇದು ಸ್ಟ್ರೆಂತ್ ಆಗ್ಬೇಕು ನಮ್ದು ಮಸಲ್ಸ್ ಅಲ್ವಾ. ಮಸಲ್ಸ್ ಸ್ಟ್ರಾಂಗ್ ಇದ್ರೆ ನಿಮ್ಗೆ ನೀ ಪೇನ್ ಬರಲ್ಲ.
ಮಸಲ್ಸ್ ವೀಕ್ ಆದ್ರೆ ನೀ ಪೇನ್ ಬರುತ್ತೆ. ಸರಿನಾ? ಮಸಲ್ಸ್ ಅನ್ನು ಸ್ಟ್ರಾಂಗ್ ಮಾಡ್ತಾ ಇದೀವಿ ನಾವು. ನೆಕ್ಸ್ಟ್ ಇನ್ನೊಂದ್ ಸೈಡ್ 5 ರೌಂಡ್ ಮಾಡೋಣ. ಇದನ್ನು ಕೂಡ ನೋಡಿ. 1 ಈ ಪೇನ್ ಬರುತ್ತೆ ನೋಡಿ ನಿಮ್ಗೆ. ಎಷ್ಟಾಗುತ್ತೋ ಅಷ್ಟೇ ಮಾಡಿ, ಜಾಸ್ತಿ ಇಷ್ಟ ಆಗತ್ತಾ ಇಷ್ಟೇ ಮಾಡಿ. 1 2 3 4 5 6 7 8 9 10. Relax. Relax. Second one. 1 2 3 4 5 6 7 8 9 10. Relax. Third round. 1 2 3 4 5 6 7 8 9 10. Relax. Last 2 round. Start ಮಾಡುವ. 1 2 3 4 5 6 7 8 9 10. Relax. Last round. 1 2 3 4 5 6 7 8 9 10. Relax. Relax. ಹ್ಯಾಮ್ಸ್ಟ್ರಿಂಗಿಗೋಸ್ಕರ ಇನ್ನೊಂದು ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡೋಣ. 5 ಸ್ಟ್ರೆಂಥನಿಂಗು ಮತ್ತೆ 3 ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡ್ತಾ ಇದೀವಿ ನಾವು. ನೆಕ್ಸ್ಟ್ ಎಕ್ಸರ್ಸೈಸ್ಗೋಸ್ಕರ ನೀವು ಗೋಡೆ ಸಪೋರ್ಟ್ ಅನ್ನ ತಗೋಬೇಕು. ನೋಡಿ, ಒಂದ್ ನಿಮಿಷ. ಈ ರೀತಿ ಕಾಣಿಸ್ತಾ ಇದೆಯಾ? ನಿಮ್ಗೆ ಇಡ್ತೀನಿ ಆಯ್ತಾ? ಕಾಣಿಸುತ್ತಲ್ವಾ? ಓಕೆ. ಇಲ್ಲಿ ಗೋಡೆ ಸಪೋರ್ಟ್ ತಗೊಳ್ಳಿ. ಈ ರೀತಿ ಒಂದು ಕಾಲನ್ನ ಇದು ನೋಡಿ ಈ ತರ ಗೋಡೆಗೆ ಟಚ್ ಮಾಡಿ ಇಟ್ಕೋಬೇಕು. ಮತ್ತೆ ಈಗ ನಾವೇನ್ ಮಾಡ್ಬೇಕು, ಸ್ವಲ್ಪ ಕೆಳಗೆ ಹಿಂದಿನ ಕಾಲನ್ನ ಬೆಂಡ್ ಮಾಡೋಣ. ಹಿಂದಿನ ಕಾಲನ್ನ ಬೆಂಡ್ ಪೂರ್ತಿ ಸ್ಟ್ರೆಚ್. ಇಲ್ಲಿ ಸ್ಟ್ರೆಚ್, ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್ ನೋಡಿ. 1 2 3 4 5 6 7 8 9 10. ಅರ್ಥ ಆಯ್ತಾ ಚಂದ್ರಕಲಾ ಮೇಡಮ್ಗೆ? ಅರ್ಥ ಆಯ್ತಾ? ಒಂದ್ ಕಾಲ್ ಮುಂದ, ಓ ಒಂದ್ ಕಾಲ್ ಮುಂದೆ, ಏನ್ ಹೇಳಿ? ಈ ಒಂದ್ ಕಾಲ್ ಮುಂದ ಕೇಳ್ದೆ. ಹಾ, ಒಂದ್ ಕಾಲ್ ಮುಂದೆ ಅದನ್ನ ಸ್ಟ್ರೈಟ್ ಇಟ್ಕೊಳ್ಳಿ. ಸ್ಟ್ರೈಟ್ ಅಂದ್ರೆ ಈ ತರ ಸ್ಲ್ಯಾಂಟ್ ತರ, ಆಯ್ತಾ? ಇನ್ನೊಂದನ್ನ ಬೆಂಡ್ ಮಾಡಿ. ಕಲ್ಪನೆ ಮಾಡಿ, ಇನ್ನೊಂಚೂರು ಬೆಂಡ್ ಮಾಡಿ. ಹಿಂದ್ಗಡೆ ಕಾಲನ್ನ ಬೆಂಡ್ ಮಾಡಿ. ಹಿಂದ್ಗಡೆ ಕಾಲು, ಹಾ, ಅದೊಂಚೂರು ಹತ್ರ ಬರ್ಲಿ. ಇನ್ನೊಂಚೂರು ಹತ್ರ ಬರ್ಲಿ ಹಿಂದ್ಗಡೆ ಕಾಲು. ಹಾ, ನೀವು ಹಾ, ಮುಂದಿನ ಸ್ಟ್ರೈಟ್ ಇರ್ಲಿ. ಆವಾಗ ನೀವೇನ್ ಮಾಡ್ಬೇಕು, ಸ್ವಲ್ಪ ಕೆಳಗೆ ಬೆಂಡ್ ಆಗ್ಬೇಕು ನೋಡಿ. ಆಯ್ತಾ? ಸೆಕೆಂಡ್ ರೌಂಡ್ ತೋರಿಸ್ತೀನಿ ನೋಡಿ. ಸೆಕೆಂಡ್ ರೌಂಡ್ ಈ ತರ ಹಿಂಗ್ ಬೆಂಡ್ ಮಾಡಿ, ಈ ತರ ಬೆಂಡ್ ಮಾಡಿದಾಗ ನಿಮ್ಗೆ ಇಲ್ಲಿ ಫುಲ್ ಸ್ಟ್ರೆಚ್ ಆಗತ್ತೆ ನೋಡಿ. ಸೈಡ್ 2 3 4 5 6 7 8 9 10. Relax. Okay. Third round. 1 2 3 4 5 6 7 8 9 10. ಈ ರೀತಿನೂ ಮಾಡ್ಬೋದು. ಯಾಕೆ ಪೇನ್ ಇಲ್ವಲ್ಲ, ಯಾರಿಗೆ ಪೇನ್ ಇರಲ್ವಲ್ಲ ಅವರು ಈ ರೀತಿನೂ ಮಾಡ್ಬೋದು ನೋಡಿ. ಗೋಡೆ ಸಪೋರ್ಟ್ ಇಲ್ಲ ಅಂತಂದ್ರೆ ಈ ರೀತಿ ಸಪೋರ್ಟ್ ತಗೊಂಡು, ಕಾಣಿಸ್ತಾ ಇದೆಯಾ ನೋಡಿ, ತೋರಿಸ್ತೀನಿ. ಈ ತರ ಇಲ್ಲಿ ನಿಮ್ಗೆ ಫುಲ್ ಸ್ಟ್ರೆಚ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ 1 2 ಕಾಣಿಸ್ತಾ ಇದೆಯಾ? 3 4 5 6 7 8 9 10. ಬಟ್ ನೀ ಪೇನ್ ಇರೋರಿಗೆ ಇದೆಲ್ಲ ಕಷ್ಟ ಆಗತ್ತಲ್ವಾ, ಮಾಡಕ್ ಆಗಲ್ವಲ್ಲ, ಅವರು ಸಪೋರ್ಟ್ ತಗೊಂಡು ಮಾಡ್ಬೋದು. ಓಕೆ. ಇನ್ನು ಒಂದ್ ರೌಂಡ್ ನೋಡಿ. ಲಾಸ್ಟ್ ರೌಂಡ್. 1 2 3 4 5 6 7 8 9 10. ರಿಲ್ಯಾಕ್ಸ್. ಗೊತ್ತಾಯ್ತಾ? ಅರ್ಥ ಆಯ್ತಾ? ಇನ್ನೊಂದು ಸೈಡ್ ಮಾಡೋಣ. ಇನ್ನೊಂದು ಸೈಡು ನೋಡಿ, ಈ ತರ. ಓಕೆ. ಹೀಗೆ ಇಟ್ಕೊಂಡು
ಇಲ್ಲಿ ಈ ರೀತಿ ಬೆಂಡ್ ಆಗುತ್ತೆ. ಹಿಂಗೆ 1 2 ಇದು ಫುಲ್ ಸ್ಟ್ರೆಚ್. 3 4 5 6 7 8 9 10. ರಿಲ್ಯಾಕ್ಸ್. ಸಪೋರ್ಟ್ ಬೇಡ ಅಂದ್ರೆ ಈ ರೀತಿ. ಸೆಕೆಂಡ್ 1 2. ಅಕಸ್ಮಾತ್ ಹೀಲಲ್ಲಿ ಪೇನ್ ಇದ್ರೆ, ಯಾರಿಗಾದ್ರೂ ಇದು ಏನ್ ಹೇಳ್ತಾರೆ ಏಡಿ, ಹೀಲ್ ಪೇನ್ ಬರುತ್ತಲ್ವಾ, ಅದು ಇದ್ರೆ ಮ್ಯಾಟ್ ಇಟ್ಕೊಂಡು ಮಾಡಿ ಆಯ್ತಾ, ನಿಮ್ಗೆ ಕುಶನ್ ಸಿಗತ್ತೆ. ಮ್ಯಾಟ್ ಮೇಲೆ ಕಾಲ್ ಇಟ್ಕೊಂಡು ಮಾಡಿ, ಇಲ್ಲಾಂದ್ರೆ ಪೇನ್ ಬರುತ್ತೆ. ಓಕೆ, ಮ್ಯಾಟ್ ಇಟ್ಕೊಂಡಿ. 2 3 4 5 6 ಇಲ್ಲಿ ಸ್ಟ್ರೆಚ್ ಆಗುತ್ತೆ. 7 8 9 10. ರಿಲ್ಯಾಕ್ಸ್. ಹೀಲ್ ಪೇನ್ ಇದ್ರೆ ಮ್ಯಾಟ್ ಇಟ್ಕೊಳ್ಳಿ. ಥರ್ಡ್ ರೌಂಡ್ 1 2 3 4 5 6 7 8 9 10. ರಿಲ್ಯಾಕ್ಸ್. ಲಾಸ್ಟ್ 2 ರೌಂಡ್. ಲಾಸ್ಟ್ 2. ಓಕೆ, 1 2 3 ಸ್ಟ್ರೆಚ್. 4 5 6 7 8 9 10. ರಿಲ್ಯಾಕ್ಸ್. ಲಾಸ್ಟ್ ರೌಂಡ್. ಸಪೋರ್ಟ್ ಇಲ್ಲ ಅಂದ್ರೆ ಜಾಸ್ತಿ ಸ್ಟ್ರೆಚ್ ಆಗುತ್ತೆ. ಹಾ, ಆಗತ್ತೆ, ಜಾಸ್ತಿ ಆಗತ್ತೆ. ಬಟ್ ಜಾಸ್ತಿ ಪೇನ್ ಇರೋರಿಗೆ ಕಷ್ಟ ಆಗತ್ತಲ್ವಾ, ಅದಕ್ಕೋಸ್ಕರ. ಸಪೋರ್ಟ್ ಬೇಡ, ನಾನು ಹಾಗೆ ಮಾಡ್ತೀನಿ ಅಂದ್ರೆ ಹಾಗೆ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಓಕೆನಾ, ಸ್ಟ್ರಾಂಗ್ ಇರೋದು. ಕಲ್ಪನಾ ಮೇಡಮ್, ಮುಂದಿನ ಕಾಲು ಸ್ಟ್ರೈಟ್ ಇರ್ಲಿ, ಸ್ಲ್ಯಾಂಟ್ ಆಗಿ ಹಿಂಗೆ ಟಚ್ ಮಾಡಿರಿ, ಗೋಡೆಗೆ ಟಚ್ ಮಾಡಿ. ಇಲ್ಲ ಅಂತಂದ್ರೆ ಈ ರೀತಿ ನೋಡಿ, ಹೀಗಿರ್ಬೇಕು. ಅರ್ಥ ಆಯ್ತಾ? ಲಾಸ್ಟ್ ರೌಂಡ್ 1 2 3 4 5 6 7 8 9 10. ರಿಲ್ಯಾಕ್ಸ್. 5 ಸ್ಟ್ರೆಂಥನಿಂಗ್ ಮಾಡಿದ್ವಿ ನಾವು, ಮತ್ತೆ 3 ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಅನ್ನು ಮಾಡಿದ್ವಿ. ಟೋಟಲಿ 8 ಎಕ್ಸರ್ಸೈಸ್ ಅನ್ನ ಮಾಡಿದ್ವಿ. 15 ಮಿನಿಟ್ಸ್ಗೆಲ್ಲ ಮುಗಿಸ್ಬೋದು, ಆರಾಮಾಗಿ ಮಾಡ್ಬೋದು. ಓಕೆ, ಇದೇನು ನಂದು ಹ್ಯಾಂಡ್ ರೈಸ್ ಆಗ್ಬಿಟ್ಟಿದೆ ಅಲ್ಲ. ಓಕೆ, ಸರಿನಾ? ಮಾಡಿದ್ರಾ? ನೋಡಿ, ಇದು ಕರೆಕ್ಟ್ ಆಗಿ 7 days ಕಂಟಿನ್ಯೂ ಆಗಿ ಮಾಡಿದ್ರೆ ಪೇನ್ ರಿಲೀಫ್ ಆಗುತ್ತೆ. 100% ಚೆನ್ನಾಗಾಗತ್ತೆ. 7 days ಕಂಟಿನ್ಯೂ ಮಾಡಿಬಿಟ್ಟು ನನಗೆ ಹೇಳಿ ಎಷ್ಟರ ಮಟ್ಟಿಗೆ ಪೇನ್ ಕಡಿಮೆ ಆಯ್ತು ಅಂತ ಹೇಳ್ಬೇಕು. ಓಕೆನಾ? ಪೇನ್ ಇರೋರು, ಯಾರಿಗಾದ್ರೂ ನೀ ಪೇನ್ ಇದ್ರೆ 7 days, ಅಥವಾ ನಿಮ್ಮ ಮನೇಲಿ ಯಾರಿಗಾದ್ರೂ ಇದ್ರೆ ಮಾಡಿಸಿ, 7 days ಕಂಟಿನ್ಯೂ ಮಾಡಿಸಿ, ಅವರಿಗೆ ಪೇನ್ ಎಷ್ಟರ ಮಟ್ಟಿಗೆ ರಿಲೀಫ್ ಆಯ್ತು ಅಂತ ನೋಡಿ. ಆದ್ರೆ ಏನು ಫೋರ್ಸ್ ಹಾಕಕ್ ಹೋಗ್ಬಾರ್ದು, ಎಷ್ಟು ಸಾಧ್ಯನೋ ಅಷ್ಟೇ ಮಾಡಿ. ಸಿಂಪಲ್ ಎಕ್ಸರ್ಸೈಸ್ ಅನ್ನ ಕೌಂಟಿಂಗ್ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. ಓಕೆ, ನೀ ಸ್ಟ್ರೆಂತ್ ಇದ್ರೆ ಫುಲ್ ಬಾಡಿ ವೇಟ್ ನೀ ಮೇಲೆ ಬೀಳತ್ತಲ್ವಾ, ಹೆಲ್ದಿ ಆಗಿರ್ಬೋದು ಅಲ್ವಾ? Yes. ಓಕೆ, ತುಂಬಾ ಇಂಪಾರ್ಟೆಂಟು ನೀ ಜಾಯಿಂಟ್ಸ್.